ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಪರಿಷತ್ನಲ್ಲಿ ಮಾಜಿ ಸಚಿವ ಪರಿಷತ್ ಸದಸ್ಯ ಸಿ.ಟಿ. ರವಿಯವರ ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಈಗಾಗಲೇ ಸಿ.ಟಿ. ರವಿಯವರ ಬಂಧನ ಕೂಡ ಆಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಜೆಡಿಎಸ್ನ ಶಾಸಕರನ್ನ ಶರಣಗೌಡ ಕಂದಕೂರಿದ್ದಾರೆ. ಬನ್ನಿ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಅಶ್ಲೀಲ ಪದವನ್ನು ಬಳಕೆ ಮಾಡಲಾಗಿದೆ ಕಾಂಗ್ರೆಸ್ನ ಸಚಿವರ ಮೇಲೆ ಅಂತ ಒಂದು ಆರೋಪ ಬಂದಿದೆ. ಇದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ನೋಡಿ, ಒಂದು ವೇಳೆ ವಿಧಾನ ಪರಿಷತ್ ಸದಸ್ಯರ ಪದ ಬಳಕೆ ಆಗಿದೆ ಅಂತ ನಮ್ಮ ಸದನದಲ್ಲಿ ವಿಧಾನಸಭೆಯಲ್ಲಿ ಮಾನ್ಯ ಸ್ಪೀಕರ್ ಅವರು ಅದನ್ನು ಪ್ರಸ್ತಾಪ ಮಾಡಿ ಪ್ರಿವಿಲೇಜ್ ಕಮಿಟಿಗೇನೋ ಕೊಟ್ಟಿದ್ದಾರೆ. ನಾನು ಒಂದನ್ನು ಹೇಳ್ತಕ್ಕಂಥದ್ದು, ಆ ಶಬ್ದ ಅವರೇನಾದರೂ ಬಳಕೆ ಮಾಡಿದ್ದೇ ಆಗಿದ್ದರೆ ಇದು ಅಕ್ಷಮ ಅಪರಾಧ. ಯಾಕೆಂತಂದರೆ ನಾವು ಒಂದು ಹೆಣ್ಣನ್ನು ತಾಯಿ, ಅಕ್ಕ, ತಂಗಿ, ಧರ್ಮಪತ್ನಿ ಎಂಬ ರೂಪದಲ್ಲಿ ನೋಡ್ತೀವಿ. ಆ ಶಬ್ದ ಬಳಕೆ ಮಾಡಿದ್ದು ಒಂದು ಬೆರಳನ್ನು ಇನ್ನೊಂದು ಕಡೆ ತೋರಿಸಿದರೆ 4 ಬೆರಳು ನಮ್ಮ ಕಡೆ ತೋರಿಸ್ತದಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನನ್ನ ಒಂದು ಮನವಿಯನ್ನು ಮಾನ್ಯ ಸಿ.ಟಿ. ರವಿ ಅವ್ರಿಗೆ ಮಾಡ್ತಕ್ಕಂಥದ್ದು ಇಷ್ಟೇ, ಆ ಶಬ್ದ ತಾವು ಬಳಕೆ ಮಾಡಿದ್ದು ವಾಪಸ್ ತಗೋಬೇಕು, ಕ್ಷಮಾಪಣೆ ಕೇಳಬೇಕು. ಇದು ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಅಥವಾ ಸಿ.ಟಿ. ರವಿ BJP, ಶರಣಗೌಡ JDS ಸಂಬಂಧ ಅಲ್ಲ. ಇದು ಒಂದು ಆ ಶಬ್ದ ಏನಾದರೂ ಬಳಕೆ ಆಗಿತ್ತಂದರೆ ಇದು ಒಂದು ಹೆಣ್ಣು ಕುಲಕ್ಕೆ ನಾವು ಅಪಮಾನ ಮಾಡಿರ್ತಕ್ಕಂಥದ್ದು. ಏನಾಗುತ್ತೆ, ಮಾನ್ಯ ಸಿ.ಟಿ. ರವಿ ಅವರ ಹೇಳಿಕೆಯಿಂದ ಬೇರೆ ಬೇರೆ ಕಡೆ ರಾಷ್ಟ್ರ ಮಟ್ಟದಲ್ಲಿ ಸಹ ಇದು ಸದ್ದಾಗುತ್ತೆ ನಾಳೆಯಿಂದ. ನೋಡಿ, ಇವತ್ತು ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಗೌರವ ಕೊಡಬೇಕು, ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ನಡೆಸಬೇಕು, ಅವರು ಬರಬೇಕು ರಾಜಕೀಯಕ್ಕಂತ 33% ಕೊಟ್ಟು ರಾಷ್ಟ್ರದಲ್ಲಿ ಮತ್ತು ವಿಧಾನಸಭೆಯಲ್ಲಿ ಬರಬೇಕೆಂಬ ಅವರು ಮಹಿಳೆಯರಿಗೆ ಇದು ಒಂದು ಅಧೈರ್ಯ ಆಗ್ತಕ್ಕಂಥ ಹೇಳಿಕೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸಿ.ಟಿ. ರವಿ ಅವರು ಏನು ಹೇಳ್ತಾರೆ ಅಂದರೆ, ನಾನು ಆ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿಲ್ಲ, ಅವರಿಗೆ ಭಾವನೆಗೆ ತಕ್ಕಂತೆ ಅವ್ರು ಮಾತಾಡಿದ್ದಾರೆ, ಅವ್ರ ಭಾವನೆಗೆ ಏನು ಬಂತು ಅದನ್ನು ಮಾತಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲ, ಈಗ ನೋಡಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಏನೇನಾಗಿರುತ್ತೆ ಎಲ್ಲ ರೆಕಾರ್ಡ್ ಇರುತ್ತೆ. ಇವತ್ತು ನಮ್ಮ ವಿಧಾನಸಭೆಯಲ್ಲಿ ನಮ್ಮ ವಿಧಾನಸಭೆಯ ಸದಸ್ಯೆ ಲಕ್ಷ್ಮೀ ಹೆಬ್ಬಾಳ್ಕರು ಸಚಿವರು ಕೌನ್ಸಿಲಲ್ಲಿ ಆದರೂ ಸಹ ಇಲ್ಲಿಗೆ ಬಂದಿದೆ ಅಂದರೆ ಅದು ಎಲ್ಲಿಯೂ ಬೆಂಕಿ ಇಲ್ಲಾರದೆ ಹೊಗೆ ಆಡಲ್ಲ ಅಂತ ನನ್ನ ಅಭಿಪ್ರಾಯ. ಅಂದಿದ್ರೆ ಇದು ಅಕ್ಷಮ ಅಪರಾಧ. ಇದಕ್ಕೆ ಯಾವುದೇ ಪಕ್ಷ ಇಲ್ಲ. ಒಂದು ಹೆಣ್ಣು ಕುಲಕ್ಕೆ ನಾವೆಲ್ಲರೂ ಗೌರವ ಕೊಡ್ತಕ್ಕಂಥದ್ದು, ಇದಕ್ಕೆ ಯಾರು ಬೆಂಬಲ ಕೊಡ್ತಕ್ಕಂಥದ್ದು ನಾನಂತೂ ಒಬ್ಬ ಶಾಸಕನಾಗಿ ಅಲ್ಲದೆ ಇದ್ದರೂ ಒಂದು ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥ ರೂಪದಲ್ಲಿ ಇದನ್ನು ನಾನು ಖಂಡಿಸ್ತೀನಿ. ಇದನ್ನ ಮಾನ್ಯ ಸಿ.ಟಿ. ರವಿ ಅವರು ಒಪ್ಕೊಂಡು ಒಂದು ಹೆಣ್ಮಕ್ಳಿಗೆ ಗೌರವ ಕೊಡ್ತಕ್ಕಂಥದ್ದು ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಬೇಕು. ಈಗ ಬಂಧನ ಕೂಡ ಆಗಿದೆ. ಬಂಧನ ಆಗಿರುವಂಥದ್ದು ನಿಮ್ಮ ಮೈತ್ರಿ ಪಕ್ಷದ ಪರಿಷತ್ ಸದಸ್ಯರು ಕೂಡ. ನೋಡಿ, ಬಂಧನ ಆಗಿದ್ದು ಕಾನೂನು ವ್ಯಾಪ್ತಿಯಲ್ಲಿ ಅದು ಏನಾಗಬೇಕು ಅದಾಗುತ್ತೆ. ಅದಕ್ಕೆ ನಮ್ದು ಯಾವುದೋ ಸಪೋರ್ಟ್ ಇಲ್ಲ. ಮಾನ್ಯ ಸದಸ್ಯರ ಹೇಳಿಕೆ, ವಿಧಾನ ಪರಿಷತ್ ಸದಸ್ಯರ ಹೇಳಿಕೆಯಿಂದ ರಾಷ್ಟ್ರ ಮಟ್ಟದಲ್ಲಿಯೂ ಅದರ ಜೊತೆಯಲ್ಲಿ ಇವತ್ತು ನಾವು ಆ ಮೈತ್ರಿಯಲ್ಲಿ ನಾವು ಇರ್ತಕ್ಕಂಥದ್ದು ನಮಗೂ ಮುಜುಗರ ಆಗುತ್ತೆ. ನಾವು ಯಾವ ರೀತಿ ಅಂತಂದರೆ ನಾಳೆ ಒಳ್ಳೇದು ಕೆಟ್ಟದ್ದು ಕೇಳಬೇಕು. ಯಾರಾದರೂ ನಮ್ಗೆ ಪ್ರಶ್ನೆ ಮಾಡಿದರೆ ನಾವೇನು ಉತ್ತರ ಕೊಡೋಕ್ಕಾಗುತ್ತೆ. ಹಾಗಾಗಿ ಈ ಹೇಳಿಕೆಯನ್ನು ನಾವು ಒಪ್ತಕ್ಕಂಥದ್ದಲ್ಲ, ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಅಂದರೆ ಕ್ಷಮಾಪಣೆ ಕೂಡ ಬಹಿರಂಗವಾಗಿ ಕೇಳಬೇಕು ಅಂತ ಹೇಳ್ತಾ ಇದ್ದೀರಾ? ಕೇಳಲೇಬೇಕು. ಯಾಕಂದರೆ ಒಂದು ಹೆಣ್ಣಂದರೆ ನಾವು ಒಂದು ತಾಯಿ, ಅಕ್ಕ, ತಂಗಿ, ಹೆಂಡತಿ ಅಂತ ತಿಳ್ಕೊಂಡು ನೋಡುವಾಗ ನೀವು ಈ ರೀತಿ ಶಬ್ದ ಬಳಸ್ತಕ್ಕಂಥದ್ದು ಇದು ಅಕ್ಷಮ ಅಪರಾಧ. ಇದಕ್ಕೆ ಹೇಳ್ತಕ್ಕಂಥ ಶಬ್ದನೇ ಇಲ್ಲ. ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕು. ಇಲ್ಲದೆ ಹೋದರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನಮ್ಮ ಮೈತ್ರಿ ಮೇಲೂ ಏನಪ್ಪಂದ್ರೆ ಎಫೆಕ್ಟ್ ಆಗ್ತದೆ. ನಾಳೆ ನಾವು ಮಹಿಳೆಯರಿಗೆ ನಾವು ನಿಮಗೆ ಏನಪ್ಪಂದ್ರೆ ಏನು ಚಪ್ಪಾಳೆ ತಟ್ಟಿದಂಗೆ ಆಗುತ್ತೆ ನೀವು ಆಡಿರ್ತಕ್ಕಂಥ ಮಾತಿಗೆ. ಹಾಗಾಗಿ ಇದಕ್ಕೆ ನಾವು ಒಪ್ಪಲ್ಲ. ಇದು ಕ್ಷಮಾಪಣೆ ಕೇಳಬೇಕು. ಇದು ಅಕ್ಷಮ ಅಪರಾಧ. ಇದಿಷ್ಟು ಶಾಸಕರಂತ ಶರಣಗೌಡ ಕಂದಕೂರ್ ಅವರ ಮಾತು. ಯಾಕೆಂದರೆ ಈ ಒಂದು ಹೇಳಿಕೆಯಿಂದ ಇದು ತೀರಾ ಅಕ್ಷಮ್ಯ ಅಪರಾಧ. ಯಾವುದೇ ಪಕ್ಷ ಇರ್ಬೋದು, ಇದಕ್ಕೆ ಪಕ್ಷದ ವಿಚಾರ ಅಲ್ಲ, ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಇದೆ. ಈ ರೀತಿಯಾದ ಒಂದು ಹೇಳಿಕೆ ಕೊಟ್ಟಿರುವಂಥ ರವಿಯವರೆಂದರೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು ಮತ್ತು ಇದನ್ನು ತೀವ್ರವಾಗಿ ಈ ಒಂದು ಹೇಳಿಕೆಯನ್ನು ಕೂಡ ನಾನು ಖಂಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ.